ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಇಲ್ಲಿ ಹೆಣ್ಮಕ್ಳು ಎಲ್ಲ ಕೆಲಸ ಬಿಟ್ಟು ಗೃಹಲಕ್ಷ್ಮಿ ಗೃಹಜ್ಯೋತಿನ ಬೆಳಗಿಸ್ಬಿಟ್ಟು ಗೃಹಲಕ್ಷ್ಮೀರೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಎಲ್ಲ ನನ್ನ ತಾಯಂದಿರು ಎಲ್ಲರೂ ಕೂಡ ಶಂಕರ ಇರೋಲ್ಲ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು 1 ಕೋಟಿ ನಮಸ್ಕಾರಗಳನ್ನು ನನ್ನ ತಾಯಂದಿರು ಎಲ್ಲರೂ ಕೂಡ ನಾನು ನಮಸ್ಕಾರ ಹೇಳ್ತೀನಿ. ಇದಲ್ಲದೆ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡಗಳಿಗೆ ಈ ಒಂದು ದೊಡ್ಡ ಸಭೆಯನ್ನ ಏರ್ಪಾಡು ಮಾಡಿ ತಾವೊಂದು ದೊಡ್ಡ ಸಂದೇಶವನ್ನ ಕಳಿಸ್ತಾ ಇದ್ದೀರಿ. ಮೇಲ್ಗಡೆ ಮಾಡಿ ಮೇಲೆ ಈ ಕಡೆ ಮಾಡಿ ಮೇಲೆ ಕೆಳಗಡೆ ಎಲ್ಲ ನಿಂತ್ಕೊಂಡು ಎಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ. ನಿಮಗೂ ಕೂಡ 1 ಕೋಟಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. ಮೊದಲು ಇಡೀ ರಾಜ್ಯ ಪ್ರವಾಸ ಮಾಡಿದ್ದೇನೆ. 14 ಕ್ಷೇತ್ರ ಕೂಡ ಪ್ರವಾಸ ಮಾಡಿದ್ದೇನೆ. ಉಡುಪಿ ಒಂದು ಕಡೆ ಹೋಗಲಿಲ್ಲ ಅಷ್ಟೇ. ಇನ್ನೆಲ್ಲ ಕಡೆ ಪ್ರವಾಸ ಮಾಡಿದ್ದೇನೆ. ಕೊನೆ ದಿನ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದೇನೆ. ನೀವೆಲ್ಲ ಕೊಟ್ಟ ಶಕ್ತಿ ನನ್ನನ್ನ ವಿಧಾನಸೌಧಕ್ಕೆ ಕಳಿಸಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡು ಬಂದಿದ್ದೇವೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬರಕ್ಕಿನ ಮುಂಚಿತವಾಗಿ ನೀವು ನಮ್ಮ ನೀರು ನಮ್ಮ ಹಕ್ಕು ಅಂತ ಮೇಕೆದಾಟು ಹೋರಾಟವನ್ನ ಮಾಡಿದ್ರಿ. ಭಾರತ್ ಜೋಡೋ ಯಾತ್ರೆ ಮಾಡಿದ್ರಿ. ಭಾರತ್ ಜೋಡೋ ಯಾತ್ರೆ ನಮ್ಮನ್ನೆಲ್ಲ ಒಂದು ಮಾಡಬೇಕು, ಜನರ ಸಮಸ್ಯೆಯನ್ನು ತಿಳ್ಕೊಳ್ಬೇಕು, ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು. ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಭಾರತ್ ಜೋಡೋ ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಕೂಡ ನಡೆದ್ರು. ನಾನು ಕೂಡ ನಮ್ಮ ರಾಜ್ಯದಲ್ಲಿ ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ. ನೀವೆಲ್ಲ ಬಂದು ಸಹಕಾರವನ್ನು ಕೊಟ್ರಿ, ಹೋರಾಟವನ್ನು ಮಾಡಿದ್ರಿ. ಮೇಕೆದಾಟು ಕೂಡ ಆಗ್ಬೇಕು ಅಂತೇಳಿ ಮಾಡಿದ್ರಿ. ಇವತ್ತು ಬರಗಾಲ ಯಾವ ವರ್ಷ ಬರದೇ ಹೋದಂತ ಬರಗಾಲ ಇವತ್ತು ಬಂದು 200ಕ್ಕೂ ಹೆಚ್ಚು ತಾಲೂಕುಗಳು ಇವತ್ತು ಬರಗಾಲದಿಂದ ತತ್ತರಿಸ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿ 14,000 ಬೋರ್ವೆಲ್ಗಳಿದೆ. 14,000 ಬೋರ್ವೆಲ್ಗೆ 6,900 ಬೋರ್ವೆಲ್ಗಳು ಈಗಾಗಲೇ ಹೊತ್ತು ಹೋಗಿವೆ. ಕುಡಿಯುವ ನೀರಿಗೆ ಸಮಸ್ಯೆ. ಆದ್ರೂ ಕೂಡ ಎಲ್ಲ ಟ್ಯಾಂಕರ್ಗಳನ್ನ ವಶ ತೆಗೆದುಕೊಂಡು ನಾನು ಬಿಜೆಪಿ ನೀರನ್ನ ಹಿಂಗೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಆದರೆ ಯಾರಿಗೂ ತೊಂದರೆ ಏನಾಗಲಿಲ್ಲ. ನಿಮ್ಮಲ್ಲೂ ಕೂಡ ಇವತ್ತು ಎಷ್ಟೇ ಕಷ್ಟ ಆದ್ರೂ ಕೂಡ ಕೊನೆಗೆ ಟ್ಯಾಂಕರ್ ಅಲ್ಲಾದ್ರೂ ನೀರನ್ನು ಒದಗಿಸಿಕೊಡ್ಬೇಕು ಅಂತ ಹೇಳಿದ್ದೇವೆ. ಇವತ್ತು ನಿಮ್ಮ ತಾಲೂಕು, ನಮ್ಮ ತಾಲೂಕು ನಿಮಗೆ ಎಲ್ಲ ತರದ ಈ ಕಷ್ಟಕಾಲದಲ್ಲೂ ಕೂಡ ನಮ್ಮ ಕೈಲಾದಂತ ಸೇವೆಯನ್ನ ಮಾಡಿಕೊಂಡು ಬಂದು ನಮ್ಮೆಲ್ಲ ಸ್ಥಳೀಯ ಕಾರ್ಯಕರ್ತರು ಮುಖಂಡಗಳೆಲ್ಲ ಕೂಡ ಏನೇ ಸಮಸ್ಯೆ ಇದ್ರೂ ಕೂಡ ಇವತ್ತು ನಾವೆಲ್ಲ ಬಗೆಹರಿಸಿಕೊಂಡು ನಾವು ಬರ್ತಾ ಇದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ಈಗ ನಾನು ಮೊನ್ನೆ ಕಬ್ಬಾಳಿಗೆ ಹೋಗಿದ್ದೆ. ಬಹಳ ದಿನ ಆದ್ಮೇಲೆ ಕಬ್ಬಾಳಿಗೆ ಹೋಗಿದ್ದೆ. ಈ ಎಲೆಕ್ಷನ್ ನಾಮಿನೇಷನ್ ಮಾಡೋ ದಿನ ಹೋಗಿದ್ದೆ. ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ನಾನು ಹಿಂದೆ ಇದ್ದಂತ ಕಬ್ಬಾಳು, ಆ ಕಬ್ಬಾಳು ತಾಯಿನ ನೀನು ಮುಟ್ಟಬೇಡ, ಆ ದೇವಸ್ಥಾನ ಮುಟ್ಟಬೇಡ, ನಿಂಗೆ ತೊಂದರೆ ಆಯ್ತದೆ ಅಂತೇಳಿ ಬಹಳ ಜನ ನನ್ನ ಎದುರಿಸಿದ್ರು. ನಾನು ಇಲ್ಲ, ನಾನು ಮನುಷ್ಯನಲ್ಲಿ ನಾನು ಯಾವ ತರದ ದೇವಿಗೆ ಮೋಸ ಮಾಡಬೇಕು ಗೊತ್ತಿಲ್ಲ, ಅದಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇನೆ ಅಂತೇಳಿ ನಮ್ಮೆಲ್ಲ ಮುಖಂಡರ ಚರ್ಚೆ ಮಾಡಿ ಅದಕ್ಕೆ ಕೈ ಹಾಕಿ ನಮ್ಮ ಸ್ವಾಮಿಗಳನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಭಿನ್ನ ಮಾಡಿಸಿ ಪ್ರಾರಂಭ ಮಾಡಿದೆ. ಇವತ್ತು ಕಬ್ಬಾಳ ಕ್ಷೇತ್ರ ನಮ್ಮ ಹೋಬಳಿಲಿದೆ. ಇವತ್ತು ಇಡೀ ನಮ್ಮ ರಾಜ್ಯದಲ್ಲೇ ಒಂದು ದೊಡ್ಡ ಪ್ರಸಿದ್ಧವಾದಂತಹ ಕ್ಷೇತ್ರ ಆಗಿ ಇವತ್ತು ಪರಿವರ್ತನೆ ಆಗಿ ಜನರಿಗೆ ಅಲ್ಲಿ ಜಮೀನು 10 ಲಕ್ಷ, 5 ಲಕ್ಷ, 3 ಲಕ್ಷ ಇದ್ದಿದ್ದು ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಆಗಿ ಸುಮಾರು ಸಾವಿರಾರು ಜನರಿಗೆ, ಒಂದು 5-6 ಸಾವಿರ ಜನರಿಗೆ ವಿವಿಧ ರೀತಿಯಲ್ಲಿ ನೇರವಾಗಿ ಎಲ್ಲ ಕೂಡ ಉದ್ಯೋಗ, ಸ್ಥಳೀಯ ಉದ್ಯೋಗವನ್ನು ದೊರಕುವಂತ ಒಂದು ಅವಕಾಶ ಇವತ್ತು ಕಬ್ಬಾಳದಿಂದ ಆಗಿದೆ. ನಾನು ಬರೀ ಒಂದು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ತೆಗೆದುಕೊಂಡಂತ ಒಂದು ತೀರ್ಮಾನ ಯಾವ ರೀತಿ ಅನುಕೂಲ ಆಗಿದೆ ಅನ್ನೋದಕ್ಕೆ
ನಿಮ್ಮ ಕಣ್ಣುಗಳು ಸಾಕ್ಷಿ. ನಾನೇನು ಇದಕ್ಕೆ ಹೇಳ್ಬೇಕಾಗಿಲ್ಲ. ಅದರಿಂದ ನಾವು ಯಾವುದೇ ಎಲೆಕ್ಷನ್ ಅಲ್ಲಿ ಸ್ಪರ್ಧೆ ಮಾಡಬೇಕಾಗಲಿ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾಗಲಿ, ಆ ತಾಯಿ ಕಬ್ಬಾಳಮ್ಮನ ಕೃಪೆಯನ್ನು ಪಡೆದು ಕೆಂಕೇರಮ್ಮನ ಕೃಪೆಗೆ ಹೋಗಿ ಅಲ್ಲೂ ಕೂಡ ಪ್ರಾರ್ಥನೆ ಮಾಡಿ ಇವತ್ತು ಅರ್ಜಿಯನ್ನು ನಾವು ಹಾಕೋದು ನಮ್ಮ ಪದ್ಧತಿ. ಸೊ ಇವತ್ತು ಕೂಡ ನಾನು ತಮ್ಗೆ ಹೇಳ್ತಾ ಇದ್ದೀನಿ ಇಷ್ಟೇ, ಇವತ್ತು ನಾವು ನೀವೆಲ್ಲ ಸಂಕಲ್ಪವನ್ನ ಮಾಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ನಮಗೆ ಮಳೆ ಬೆಳೆ ಸಿಕ್ಕಿ ಇನ್ನ ಈ ಕ್ಷೇತ್ರ ನಿಸೋದು ಯಾರು ನಿಸೋಬ ಸ್ವಲ್ಪ ಹೆಸರು ನಾವೇನು ಮಾತಾಡ್ಬೇಕು ಅಂತೀವಿ, ಸುಮ್ಮನೆ ಡಿಸ್ಟರ್ಬ್ ಮಾಡಬೇಡಿ. ಯಾವ ನಿಸೋದು ಇವತ್ತು ಈ ಕ್ಷೇತ್ರಕ್ಕೆ ಇನ್ನು ಹೆಚ್ಚಿಗೆ ಶಕ್ತಿ ಸಿಗ್ಬೇಕು ಅಂತ ಮಾಡಿದ್ದೇವೆ. ಈಗ ನೀವೆಲ್ಲ ರೈತರಿದ್ದೀರಿ. ರೈತರು ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ಲಂಚ ಇಲ್ಲ. ಈ ರೈತರು ಬದುಕಬೇಕು. ಈ ಬೆಂಬಲ ಬೆಲೆ ಸಿಗ್ಲಿಲ್ಲ. ಈ ರೈತರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಎಲ್ಲ ಕಡೆಯಿಂದ ಕೆರೆಗಳನ್ನು ತುಂಬಿಸುವಂತ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ವು. ಶಿಂಷಾಯಿಂದ ತಂದು ಕೆಲವು ಅರ್ಕಾವತಿ ಭಾಗದಿಂದ ತೆಗೆದುಕೊಂಡು ಬಂದು ಒಂದೊಂದೇ ಕೆರೆಗಳನ್ನು ತುಂಬುವಂತ ಕೆಲಸವನ್ನು ಇವತ್ತು ಮಾಡ್ಕೊಂಡು ಬಂದು ತಮ್ಮ ಬದುಕಿಗೆ ಹಸ್ರ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ. ಈಗಾಗಲೇ ಕಳೆದ ಅವಧಿಯಲ್ಲಿ ನಾನು ಪವರ್ ಮಿನಿಸ್ಟರ್ ಆಗಿದ್ದಾಗ ಬಹುಶಃ ಎಲ್ಲರೂ ಕೂಡ ಏನು ನಾನು ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೇನೆ, ಇಡೀ ನಮ್ಮ ಲೋಕಸಭಾ ಕ್ಷೇತ್ರ ಡಿ ಕೆ ಸುರೇಶ್ ಅವರ ಕ್ಷೇತ್ರದಲ್ಲಿ ಟ್ರಾನ್ಸ್ಫಾರ್ಮರ್ ಹಂಚುವಂತ ಕೆಲಸ ಏನು ನಾನು ಮಾಡಿದ್ದೇನೆ, ಇಡೀ ದೇಶಕ್ಕೆ ಒಂದು ಮಾದರಿಯಾದಂತ ಕೆಲಸ ಅನ್ನೋದನ್ನ ತಾವು ಈ ಸಂದರ್ಭ ಗಮನಿಸಬೇಕು. ನೀವು ಪಕ್ಕದಲ್ಲಿ ಅನುಭವ ಇದೆ, ನೀವು ಅಲ್ಗೋರ್ಗೆ ಹೋಗಿ ಕೇಳಿ, ಮಳವಳ್ಳಿ ಕೇಳಿ. ಈ ಯೋಜನೆ ಇಲ್ಲ. ಶ್ರೀಕಂಠ ಊರಾದ್ಮೇಲೆ 2 ಕಿಲೋಮೀಟರ್ ಆದ್ಮೇಲೆ ಆ ಊರು ಅಲ್ಲಿ ಇಂಥ ಯೋಜನೆ ಇಲ್ಲ. ಇವತ್ತು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಅಂತ ಕೆಲಸ ಮಾಡಿದ್ದೇವೆ. ಎಲ್ಲ ಕಡೆ ಒಂದು 10-15 ಕಡೆ ದೊಡ್ಡ ದೊಡ್ಡ ಸ್ಟೇಷನ್ಗಳನ್ನು ಮಾಡಿದೆ. ನಮ್ಮ ದೊಡ್ಡಾಲಲ್ಲಿ 150 ಎಕರೆ ಇಸ್ಕೊಂಡು ರೈತರ ಹತ್ರ ಅವ್ರಿಗೆ ಸಾಲ, ಅವ್ರಿಗೆ ಬಾಡಿಗೆ ತೆಗೆದುಕೊಂಡು 25,000 ರೂಪಾಯಿ ಕೊಟ್ಬಿಟ್ಟು ವರ್ಷಕ್ಕೆ 25,000 ರೂಪಾಯಿ ಬೆಳೀತಿರಲಿಲ್ಲ ಅವರು ಕೊಟ್ಟು ಅಲ್ಲಿ ಸೋಲಾರ್ ಹಾಕ್ಸಿದ್ದಾರೆ. ತಾವೆಲ್ಲ ನೋಡಿರ್ಬೇಕು ಅಂತ ಕಾಣ್ತದೆ. ಹಂಗೆ ಇವತ್ತು ಒಂದು ದೊಡ್ಡ ಪರಿವರ್ತನೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಕನಕಪುರ ಟೌನ್ ನಲ್ಲಿ ಆರೋಗ್ಯ ವಿಚಾರದಲ್ಲಿ ಇವತ್ತು ಇನ್ಫೋಸಿಸ್ ಅವ್ರನ್ನ ಇಟ್ಕೊಂಡು ಬಂದು ಇವತ್ತು ಅವ್ರ ಕೈಲಿ 50 ಕೋಟಿ ರೂಪಾಯಿ ದುಡ್ಡು ಹಾಕಿಸಿ ಇವತ್ತು ತಾಯಿ ಮಗು ಹಾಸ್ಪಿಟಲ್ ಅನ್ನು ನಾವು ಮಾಡಿಸಿದ್ದೇವೆ. ಅದಲ್ಲದೆ ಇವತ್ತು ಎಲ್ಲ ಹೋಬಳಿಗಳಲ್ಲಿ ಬಿಟ್ಟು ಪಂಚಾಯತ್ಗಳಲ್ಲಿ ಈಗ ನಿಮ್ಮ ಹೋಬಳಿಲೂ ಕೂಡ 2 ಕಡೆ ಒಂದು ಗವರ್ಮೆಂಟ್ ಶಾಲೆ, ಏನು ನಮ್ಮ ಇಂಗ್ಲಿಷ್ ಮಾದರಿ ನಾನೇನು ಸಂಸ್ಥೆ ನಡೆಸ್ತಾ ಇದ್ದೀನಿ ಆ ಮಾದರಿ ಒಂದು ಒಳ್ಳೆ ಶಾಲೆಯನ್ನ KPS ಶಾಲೆ ಜನ ಕನಕಪುರಕ್ಕೆ ಹೋಗೋದು ತಪ್ಪಿಸ್ಬೇಕು, ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋಗಿ ತಪ್ಪಿಸ್ಬೇಕು ಅಂತ ಹೇಳಿ ಇವತ್ತು ಇಲ್ಲೂ ಕೂಡ ನಾನು ಗುರುತು ಮಾಡಿ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ 20 ಶಾಲೆಗಳನ್ನ ಪ್ರಾರಂಭ ಮಾಡಿ 10 ಕೋಟಿ ರೂಪಾಯಿ ಒಂದೊಂದು ಶಾಲೆಗೆ ಯಾರು ಕೂಡ ವಿದ್ಯಾಭ್ಯಾಸಕ್ಕೆ ಸರ್ಕಾರದ ಕಾಲದಲ್ಲಿ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದೇನೆ. ನಮ್ಮ ಕೆಮ್ಮಾಳಲ್ಲಿ ಈಗಾಗಲೇ ಜಾಗವನ್ನು ಕೂಡ ಗುರ್ಸಿ 8 ಎಕರೆ ಜಾಗನ ಹುಡುಕಿಸಿ ಇನ್ನು ಈ ಹೋಬಳಿ ಜನ ಎಲ್ಲೂ ಕೂಡ ಹೊರಗಡೆ ಹೋಗಬಾರ್ದು, ಕನಕಪುರದ ಮಕ್ಕಳನ್ನು ಕಳಿಸಬಾರ್ದು, ಇಲ್ಲೇ ಮನೇಲೆ ಇದ್ಕೊಂಡು ಒಂದು ಒಳ್ಳೆ ವಿದ್ಯಾಸಂಸ್ಥೆಯನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರದ ಹಣ, ಸರ್ಕಾರದ ಶಾಲೆ, ಅದು ಫ್ರೀ ಶಾಲೆ ಮಾಡಬೇಕು ಅಂತೇಳಿ. ಯಾಕೆಂದ್ರೆ ನೀವು ಇಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದೀರಿ. ನಾನು ಇಡೀ ರಾಜ್ಯಕ್ಕೆ ಇಂಥ ಯೋಜನೆಯನ್ನ ನಿಮ್ಮಿಂದ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಸರ್ಕಾರ ಎಲೆಕ್ಷನ್ ಮುಂಚಿತವಾಗಿ ಬಂದಿದ್ದೆ, ನಾನು ಬಂದು ಕೇಳಿದೆ, ನೋಡ್ರಿ ನಾವು ಬಡವ್ರಿಗೆ ಅನುಕೂಲ ಆಗ್ಬೇಕು, ಏನೋ ಒಂದು ತೀರ್ಮಾನ ಮಾಡ್ತಾ ಇದ್ದೀನಿ ಅಂತೇಳಿ 5 ಗ್ಯಾರಂಟಿಗಳು ಕೊಡೋದಂತ ತೀರ್ಮಾನ ಮಾಡಿದೆ. ಎಲ್ಲ ನಗ್ತಾ ಇದ್ರು, ಎಲ್ರಿ ಪೆನ್ಷನ್ ಕೊಡಕ್ ಆಗ್ತಾ ಇಲ್ಲ, ಏನು ಮಾಡಕ್ ಆಗ್ತಿಲ್ಲ, ಎಲ್ರಿ ಮಾಡಕ್ ಸಾಧ್ಯ ಅಂತ ಹೇಳ್ತಾ ಇದ್ರು. ಪ್ರಿಯಾಂಕಾ ಗಾಂಧಿ ಅವರು ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ, ನಾನಾಯ್ಕಿ ಕಾರ್ಯಕ್ರಮಕ್ಕೆ. ಅವ್ರು ಹೇಳಿದ್ರು, ನಾವು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ಕೊಂಡೋಗಿ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಅವ್ರ ಕೈಲಿ ಪ್ರಾರಂಭ ಮಾಡಿಸ್ತು. ಪ್ರಿಯಾಂಕಾ ಗಾಂಧಿ ಅವ್ರ ಕೈಲಿ ನೀವು ಬಂದಿದ್ರಿ, ಒಂದಷ್ಟು ಜನ ಹೆಣ್ಮಕ್ಳು ಅಲ್ಲಿ ಅರಮನೆಯಲ್ಲಿ ನಾನಾಯ್ಕಿ ಕೈಲಿ 2,000 ರೂಪಾಯಿ ಕೊಡುವಂತದ್ದು ಅಂತ ಅಲ್ಲಿ ಪ್ರಾರಂಭ ಮಾಡಿಸ್ತು. ಆಗ ಪ್ರಿಯಾಂಕಾ ಗಾಂಧಿ ಹೇಳಿದ್ರು, ಇದಕ್ಕೆ ಜನ ನಂಬಬೇಕು, ಕೊಡ್ತೀನಿ ಅಂದ್ರೆ ಉಳಿಸ್ಕೊಳ್ಬೇಕು, ಅದಕ್ಕೆ ನೀನು ಸಿದ್ದರಾಮಯ್ಯ ಇಬ್ರು ಸೈನ್ ಹಾಕ್ಬೇಕು ಅಂತ ಹೇಳಿದ್ರು. ನಾವಿಬ್ರು ಗ್ಯಾರಂಟಿ ಕಾರ್ಡ್ಗೆ ಚೆಕ್ ಸೈನ್ ಹಾಕಿದ್ರು. ಸೈನ್ ಹಾಕಿ ನಿಮ್ಮ ಮನೆಗೆ ಕಳಿಸಿದ್ವೋ ಇಲ್ವೋ, ನೀವೆಲ್ಲ ಹಚ್ಚಿದ್ರೋ ಇಲ್ವೋ?
ನೀವು ನನ್ನ MLA ಮಾಡಿ 1,23,000 ಹಂತದಿಂದ ಕಳಿಸಿದ ಮೇಲೆ ಬಿಜೆಪಿಯವರಿಗೆ 20,000 ಬಂತು, ದಳದವ್ರಿಗೆ 20,000 ಬಂತು. ಮಿಕ್ಕಿದೆಲ್ಲ ಸೇರಿ ನನಗೆ ಓಟ್ ಬಂತು, 40,000 ಅವರಿಬ್ಬರು ಬಂತು. ಎಲ್ಲ ಬಂದು ಕಳಿಸಿದ ಮೇಲೆ ನಾನು ಈ ರಾಜ್ಯದ ಉಪಮುಖ್ಯಮಂತ್ರಿ ಆದ್ಮೇಲೆ ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ನಾವೆಲ್ಲ ಮಂತ್ರಿಗಳೆಲ್ಲ ಒಟ್ಟಿಗಾಗಿ ಕ್ಯಾಬಿನೆಟ್ ಹೋಗಿ ಮೊದಲನೇ ದಿನ ಅನುಷ್ಠಾನಕ್ಕೆ ತರಬೇಕು ಅಂತ ತೀರ್ಮಾನ ಮಾಡಿದ್ರು. ಅಲ್ಲಿ ಒಂದೇ ದಿನ ಎಲ್ಲರೂ ಕೂಡ ಕೊಟ್ಟಿದ್ದೇವೆ ಮಾತು, ಎಲ್ಲ ಸಹಾಯ ಮಾಡಿದ್ದಾರೆ. ನೀವು ಬಿಡಿ, ನೀವು ಖಂಡಿತ ನಾನು ಮಾಡ್ತೀರಿ. ಆದ್ರೆ ಇಡೀ ರಾಜ್ಯ DK ಶಿವಕುಮಾರ್ ಸಿದ್ದರಾಮಯ್ಯ ಏನ್ ಮಾಡ್ತಾರೆ ಅಂತ ಹೇಳಿ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಿದ್ರು. ಆದ್ರೆ ಒಂದೇ ದಿನ ನಾವು ಈ ವರ್ಷದಲ್ಲೇ ಈ 5 ಗ್ಯಾರಂಟಿಗಳನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ವು. ಮಾಡಿ ಇವತ್ತು ನಿಮ್ಮೆಲ್ಲರೂ ಕೂಡ ಉಚಿತವಾಗಿ ಮೊದಲನೇ ತಿಂಗಳಿಂದ ಉಚಿತವಾಗಿ ವಿದ್ಯುತ್ ಶಕ್ತಿ ಕೊಡ್ತಾ ಇದೀವೋ ಇಲ್ಲೋ, 0 ಬಿಲ್ ಬರ್ತಾ ಇದೆಯೋ ಇಲ್ಲೋ, ಬರ್ತಾ ಇದೀರಮ್ಮ 0 ಬಿಲ್ಲು ಎಲ್ಲರಿಗೂ ಬರ್ತಾ ಇದೆ. ಆಮೇಲೆ ತಾಯಂದಿರಿಗೆ ಎಲ್ಲರಿಗೂ ಗ್ಯಾಸ್ ಬೆಲೆ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಉಪ್ಪು ಸೋಪು ಮನೆ ಬೆಳೆ ಬೇಳೆ ಎಲ್ಲ ಜಾಸ್ತಿ ಆಗೋಯ್ತು. ಎಣ್ಣೆ ಬೆಲೆನೂ ಜಾಸ್ತಿ ಆಯ್ತು. ಎಣ್ಣೆ ಅಂದ್ರೆ ನಿಮ್ಮೆಣ್ಣೆ ಅಲ್ಲ, ಹೆಣ್ಮಕ್ಳ ಎಣ್ಣೆ. 90 ರೂಪಾಯಿ ಇದ್ದು 220 ರೂಪಾಯಿ ಆಗೋಗಿದೆ, 200 ರೂಪಾಯಿ ಆಗೋಗಿದೆ ಎಣ್ಣೆ ಬೆಲೆ. ಅಡಿಗೆ ಎಣ್ಣೆ, ವೈನ್ ಶಾಪ್ ಎಣ್ಣೆ ಎಲ್ಲ. ಅದಕ್ಕೆ ಮಾಡುದು. ಅದಕ್ಕೆ ನಾವು ಹೆಣ್ಮಕ್ಳಿಗೆ ಕೊಡ್ಬೇಕು. ಹೆಣ್ಮಕ್ಳನ್ನೇ ಸರಿಯಾದ ನಂಬೇಕು ನಾವು. ಹೆಣ್ಣು ಕುಟುಂಬದ ಕಣ್ಣು, ಅವ್ರ ಕೈಗೆ ದುಡ್ಡು ಹೋಗ್ಬೇಕು ಅಂತ ಹೇಳಿ ಎಲ್ಲ ಹೇಳಿದ್ರು, ಮಾಡುದು. ಈಗ ಎಲ್ಲರ ಅಕೌಂಟ್ಗೆ 2,000 ಬರ್ತಾ ಇದೆಯಲ್ವಾ? ಕೈ ಎತ್ತಿ ನೋಡೋಣ. ಈ ಕಡೆ ಅಮ್ಮ 2,000 ಬರ್ತಾ ಇದ್ದಾರೆ, ಗೊತ್ತಾ ಇಲ್ವಾ? ಗೊತ್ತಾ ಇದೆಯಾ? ಈ ಕಡೆ ಗೊತ್ತಾ ಇದ್ರಮ್ಮ? ಓದಿ ಅವ್ರಿಗೇನೋ ಗೊತ್ತಾ ಇದೆ. ನಿಮ್ ಹೆಸರು ಗೊತ್ತಾ ಇದ್ದೇನೆ, ನೀವು ಕೈ ಎತ್ತರ. ನಿಮ್ಗೇನೋ ಕೊಡ್ತಾ ಇಲ್ಲ ಅಂತ ಇವ್ರಿಗೆ ಬೇಜಾರಿದೆ, ನನ್ಗೆ ಗೊತ್ತಿದೆ. ನಮ್ಗೆ ಯಾರೋ ಬಂದನ್ ಬೈತಾ ಇದ್ದ, ಸ್ವಾಮಿ ನೀವು ಹೆಂಗಸರಿಗೆಲ್ಲ ಫ್ರೀ ಬಸ್ ಮಾಡ್ಬಿಟ್ರೆ ನಮ್ಗೆ ಸೀಟೆ ಮಾಡ್ಬಿಟ್ಟು ನಮ್ಮನ್ನ ತರ್ಟಾಗ್ಬಿಟ್ಟು ಬಸ್ ಕೆಳಗಡೆ ಅಂತ ಹೇಳ್ತಾರೆ. ಎಲ್ಲಿ ಸ್ವಲ್ಪ ಹೆಣ್ಮಕ್ಳು ಸ್ವಲ್ಪ ಇರ್ಲಿ. ಇನ್ನೊಂದು ಮೊನ್ನೆ ತಾನೇ 100 ಬಸ್ ಹೊಸದಾಗಿ ಹಾಕ್ಸಿದ್ದೀನಿ. 100 ಬಸ್ ಬರೀ ರಾಮನಗರ ಜಿಲ್ಲೆಗೆ ಹೊಸದಾಗಿ ಬಂದಿದೆ. ತಿಳ್ಕೊಳ್ಳಿ. ಪಾಪ ಹೆಣ್ಮಕ್ಳು ನೋಡಿ ದೇವಸ್ಥಾನ ನೋಡಿರ್ಲಿಲ್ಲ, ಇಲ್ಲಿ ಧರ್ಮಸ್ಥಳ ನೋಡಿರ್ಲಿಲ್ಲ, ಕುಕ್ಕೆ ನೋಡಿರ್ಲಿಲ್ಲ, ಚಾಮುಂಡಿ ಬೆಟ್ಟ ನೋಡಿರ್ಲಿಲ್ಲ, ಮಾವನ ಮನೆಗೆ ಹೋಗಿರ್ಲಿಲ್ಲ, ಮಕ್ಕಳು ಮನೆಗೆ ಹೋಗಿರ್ಲಿಲ್ಲ, ಹಾಸ್ಪಿಟಲ್ಗೆ ಹೋಗಿರ್ಲಿಲ್ಲ, ಬೆಂಗಳೂರು ನೋಡಿರ್ಲಿಲ್ಲ. ಎಲ್ಲ ಫ್ರೀಯಾಗಿ ಹೋಗ್ತಾ ಇರ್ತಾರೆ. ಸಾಕು. ಸರಾಸರಿ ಈಗ ಅಕ್ಕಿ 5 ಕೆಜಿ ಕೊಡ್ತಿದ್ದ, ಇನ್ನು 5 ಕೆಜಿ ಕೊಡುವಂತ ಮಾಡ್ದ. ಅಕ್ಕಿಗೆ ಅವ್ರು ಅಕ್ಕಿನೇ ಕೊಡುದಿಲ್ಲ ಅಂತ ಮನೆಗೆ ನಾನು ಸಿದ್ದರಾಮಯ್ಯ ಮಾತಾಡ್ಬಿಟ್ಟು ದುಡ್ಡೇ ಕೊಟ್ಬಿಡು 5 ಕೆಜಿಗೂ ಅಂತ 170 ರೂಪಾಯಿ ಒಂದ್ ತಲೆಗೆ. 3 ಜನ ಇದ್ರು 500 ರೂಪಾಯಿ. ಅದು ಬರ್ತಾ ಇದೆ ತಾನೆ ಎಲ್ಲರಿಗೂ ಬರ್ತಾ ಇದೆಯಾ? ಒಂದ್ ಕಡೆ 200 ಯೂನಿಟ್ ಕರೆಂಟ್ ಉಚಿತ, 2,000 ರೂಪಾಯಿ ಖಚಿತ, ಬಸ್ ಪ್ರಯಾಣ ನಿಶ್ಚಿತ, 10 ಕೆಜಿ ಅಕ್ಕಿ ಗ್ಯಾರಂಟಿ, ಅನ್ನಭಾಗ್ಯ ಗ್ಯಾರಂಟಿ. ಯುವಕರಿಗೆ ಯಾರ ಕೆಲಸ ಇಲ್ಲ ಅವ್ರಿಗೆ 3,000. ಯಾರ ರಿಜಿಸ್ಟರ್ ಮಾಡ್ಕೊಂಡವ್ರೆ ಗ್ರಾಜುಯೇಟ್. ಮೊನ್ನೆ ತಾನೇ ಶ್ರೀಗಂಟು ಅವ್ರ ಕಾಲೇಜಲ್ಲಿ ಫಂಕ್ಷನ್ ಮಾಡಿದ್ರು. ಯಾರು ನಿರುದ್ಯೋಗಿಗಳು ಎಲ್ಲರಿಗೂ ಕೂಡ ಬಂದಿದೆ. ಈ ರೀತಿ ಮಾಡಿದೀವಿ. ಇದನ್ನ ಮೊನ್ನೆ ಮಾಡಿದ್ರೆ ಕುಮಾರಸ್ವಾಮಿ ಮೊನ್ನೆ ಪಾಪ 5 ವರ್ಷ ಆದ್ಮೇಲೆ ಬಂದವರು ಕನಕಪುರಕ್ಕೆ ಒಂದು ಭಾಷಣ ಮಾಡೋರು. ಏನಂದ್ರೆ ನಾವು ಈ ಗ್ಯಾರಂಟಿ ಕೊಡಾಗಿ ಹೆಣ್ಮಕ್ಳೆಲ್ಲ ದಾರಿ ತಪ್ಪಿಟ್ರಂತೆ. ಯಾರು ದಾರಿ ತಪ್ಪಿದ್ರವ? ಕುಮಾರಸ್ವಾಮಿ ಯಾರು ವಂಶಸ್ಥರು ಮಾತಾಡ್ರಿ ಇದು. ನನ್ನ ತಾಯಂದಿರು ಅವರ ಮಾವನ ಮನೆಗೆ, ಅವರ ಅಪ್ಪನ ಮನೆಗೆ, ಬೀಗರ ಮನೆಗೆ ಹೋಗೋದು, ದೇವಸ್ಥಾನಕ್ಕೆ ಹೋಗೋದು ತಪ್ಪ? ಏನೋ ಹೋಗಿ ಬರ್ತಾ ಇದಾರಪ್ಪ, ಏನ್ ತಪ್ಪೇನಿದೆ? ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಹೇಳಿದ್ರು, DK ಶಿವಕುಮಾರ್ ನೀವು ಈ ಶಕ್ತಿ ಯೋಜನೆ ಮಾಡಿದ್ಮೇಲೆ ನಮ್ ದೇವಸ್ಥಾನಕ್ಕೆ ಉಂಡಿ ಎಲ್ಲ ಜಾಸ್ತಿ ತುಂಬುತ್ತಾವೆ ಅಂತ ಹೇಳಿದ್ರು. ಕಬ್ಬಾಳಲ್ಲಿ ಶ್ರೀಕಂಠ ಕೇಳಿ, ನಮ್ಮ ಈ ಕಬ್ಬಾಳ ಕೇಳಿ, ಬ್ಯಾಂಕ್ ನಾನು ಹೋಗಿ ಬ್ಯಾಂಕ್ ಕೇಳಿ, ಬ್ಯಾಂಕ್ ಅಲ್ಲಿ ಕೂಡ 2 ಕೋಟಿ ರೂಪಾಯಿ ಜಾಸ್ತಿ ಆಗದೆ. ಮೊದಲು ರೆಗ್ಯುಲರ್ ಬಂದಿದ್ದೆಲ್ಲ ಕಬ್ಬಾಳಿಗೆ ದುಡ್ಡು 2 ಕೋಟಿ ರೂಪಾಯಿ ಜಾಸ್ತಿ ಆಗದೆ, ಎಲ್ಲ ಬಂದಿದೆ. ಆ ದುಡ್ಡು ಎತ್ಕೊಂಡು ಈಗ ಸಣ್ಣ ದೇವಸ್ಥಾನ ಕೊಡಬೇಕು ಅಂತ ತೀರ್ಮಾನ ಮಾಡ್ತೀವಿ. 10% ಮಾತ್ರ, ಜಾಸ್ತಿ ಇಲ್ಲ. ಏನ್ ಮಾಡ್ಬೇಕು ಮಾಡ್ತೀವಿ. ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನ ಏನಿದೆ ಎಲ್ಲ ನಮ್ಮ ಲೀಡರ್ಗಳು ಮಾತಾಡ್ತೀವಿ. ಈಗ DK ಸುರೇಶ್ ಅವರ ಎಲೆಕ್ಷನ್. DK ಸುರೇಶ್
ನಿಮ್ಮೆಲ್ಲ ಪಂಚಾಯತಿ ಮೆಂಬರ್ ತರ ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ ಮೆಂಬರು, ಜಿಲ್ಲಾ ಪಂಚಾಯತಿ ಮೆಂಬರ್ ತರ ಬಂದು ನಿಮ್ ಊರಿಗೆ ನಿಮ್ ಕಷ್ಟ ಸುಖಕ್ಕೆ ಬಂದು ಕೇಳಿ ಹೋರಾಟ ಮಾಡಿ ಕೆಲಸ ಮಾಡಿದಾರ ಇಲ್ವಾ ಅಷ್ಟೇ ನಾ ಕೇಳ್ತೇವೆ. ಮಾಡಿದ್ದಾರೆ. ಯಾವ್ದಾದ್ರು ಎಂಪಿ ಆದವನು MLA ಬರೋಕ್ಕಾಗುದಿಲ್ಲ. MP ಊರು ತಿರುಗಿದ್ರ ಇಲ್ವೋ? ನಿಮ್ ಕಷ್ಟ ಸುಖ ಕೇಳಿದಾರ ಇಲ್ವೋ? ಕೊರೋನಾ ಸಂದರ್ಭದಲ್ಲಿ ಎಲ್ಲ ಔಷಧಿ ಕೊಡ್ಸಿದಾರ ಇಲ್ವೋ? ಫುಡ್ ಕಿಟ್ ಕೊಟ್ಟಿದಾರ ಇಲ್ವೋ? ಎಲ್ಲ ಕೊಟ್ಟಿರ್ತಾರೆ. ಫುಡ್ ಕಿಟ್ ಔಷಧಿ ಎಲ್ಲ ಕೊಟ್ಟಿದ್ದಾರೆ. ಆಯ್ತು. ಸುರೇಶ್ ಅಂಗಡಿ ಅಂತ ಒಬ್ಬ MP ಮಂತ್ರಿ, ಸೆಂಟ್ರಲ್ ಮಿನಿಸ್ಟರ್, ಅವರು ವಸತಿ ಮಿನಿಸ್ಟರ್ ಆಗಿದ್ದ. ಪಾಪ ಕೊರೋನಾದಲ್ಲಿ ಸತ್ತೋಗ್ಬಿಟ್ಟ. ಜಯರಾಮಣ್ಣಗೆ, ಶ್ರೀಕಂಠರಿಗೆಲ್ಲ ಗೊತ್ತಿದೆ. ಅವರು ಮಂತ್ರಿ, ಜಿಲ್ಲೆಯಲ್ಲಿ ಮಂತ್ರಿ ಅವರು ಸತ್ತೋಗ್ಬಿಟ್ರು. ಅವ್ರು ಹೇಳೋಣ ತಂದು ಊರು ಕೊಡಕ್ಕಾಗ್ಲಿಲ್ಲ ಬಿಜೆಪಿಯವರು. ಇದನ್ನ ಪ್ಲೇಟನ್ನು ಕೊಡಕ್ಕಾಗ್ಲಿಲ್ಲ. ಅಲ್ಲೇ ಓಡಿದ್ರು, ಎಲ್ಲಿ JCB ಹಾಕೊಂಡು ಓಡಿದ್ರು. ಆದ್ರೆ ಕನಕಪುರದಲ್ಲಿ ರೀ ಶೆಟ್ರು ಮನೆಯವರು ಅವ್ರ ಮಕ್ಕಳು ಏನನ್ನ ಸ್ಮಶಾನಕ್ಕೆ ಹೋಗಿ ಮಣ್ಣು ಮಾಡಕ್ಕಾಗ್ಲಿಲ್ಲ. ಆದ್ರೆ DK ಸುರೇಶ್ ಹೋಗಿ ಅಂತಿಮ ಸಂಸ್ಕಾರ ಮಾಡಿ ಇವತ್ತು ಒಂದು ದೊಡ್ಡ ಗೌರವಕ್ಕೆ ಇವತ್ತು ಬೆಳೆದ್ರು. ಆ ರೀತಿ ಸುರೇಶ್ ಅವರು ಬೆಳಗ್ಗೆ ಸಾಯಂಕಾಲ ದುಡ್ಡಿದ್ದಾರೆ. ನಾನೇನು ಸುರೇಶ್ ಬಗ್ಗೆ, DK ಶಿವಕುಮಾರ್ ಬಗ್ಗೆ, ನಮ್ಮ ಲೀಡರ್ಗಳ ಬಗ್ಗೆ ನಿಮ್ಗೆ ನಾನು ಹೇಳಬೇಕಾಗಿಲ್ಲ. ನಿಮ್ಮ ಜವಾಬ್ದಾರಿ. ಯಾರು ಇವತ್ತು ದಳ ಬಿಜೆಪಿ ಅಂತ ಇದ್ದಾರೆ, ಯಾರು ನಮ್ ಗ್ಯಾರಂಟಿನ ತೆಗೆದುಕೊಳ್ತಾ ಇದ್ದಾರೆ, ಈ ರಾಜ್ಯಕ್ಕೆ ಒಳ್ಳೇದಾಗಬೇಕು. ಇವತ್ತು ಹೋರಾಟ ಮಾಡಿದ್ರು, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಮೊನ್ನೆ ಕೋರ್ಟ್ ಅಲ್ಲಿ ಹೇಳಿದ್ರು. ಏನ್ DK ಶಿವಕುಮಾರ್ ಹೇಳಿ ಸುರೇಶ್ ಹೇಳಿದ್ದಾರೆ ಕರೆಕ್ಟ್ ಇದೆ. ನಮ್ಮ ರಾಜ್ಯ ಇದಕ್ಕೆ ಹೋರಾಟ ಮಾಡಿದ್ದಾರೆ, ಇನ್ನೊಂದು ವಾರದಲ್ಲಿ ದುಡ್ಡು ಕೊಡಿ ಅಂತ ಮೊದಲು ಹೇಳಿದ್ರು. ಅದಕ್ಕೆ ಇಡೀ ರಾಜ್ಯಕ್ಕೆ ನಂಬರ್ 1 MP ಯಾರು ಅಂತ ಅಂದ್ರೆ DK ಸುರೇಶ್. ನೀವು ಮಾಡಿದಂತ ಪಂಚಾಯತಿಗೆ ನಿಮ್ಗೆಲ್ಲ ಬಹುಮಾನ ಬಂದಿದೆ ಗೊತ್ತಾ? ಪಂಚಾಯತಿಲಿ ನರೇಗಾ ಕೆಲಸ ಮಾಡೋದಕ್ಕೆ ನೀವೆಲ್ಲ ಎಲ್ಲ ರಾಷ್ಟ್ರಕ್ಕೆ ನಂಬರ್ 1 ಪಂಚಾಯತ್ ತಾಲೂಕು ಅಂತ ಇವತ್ತು ಬಂದಿದೆ. ನಮ್ಮ ಯಡಮಾನಹಳ್ಳಿ ನಮ್ ಗೌಡ ಹೋಗಿ ಸರ್ಟಿಫಿಕೇಟ್ ತಗೊಂಡ್ಬಂದಿಲ್ಲ. ಬೇರೆ ಗೌಡ ಹೋಗಿ ಡೆಲ್ಲಿಗೆ ಹೋಗಿ ಸರ್ಟಿಫಿಕೇಟ್ ತಗೊಂಡು ಬಂದ್ರು. ನಾನು ಕೊಟ್ಬಿಟ್ರೆ ಗೌರವ ಬಂದ್ಬಿಡ್ತದೆ ಅಂತ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಕರ್ಕೊಂಡ್ಬಂದು ಇವತ್ತು ಕೊಟ್ರು. ಹಂಗೆಲ್ಲ ಇವತ್ತು ಆಗಿದೆ. ಮುಂದಕ್ಕೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು. ನೀವು ಹಸ್ತಕ್ಕೆ ವೋಟ್ ಹಾಕ್ಬೇಕು. ನಾನು ಪಾಪ ಈಗ ನೋಡಿ, ಈಗ ನನಗೆ ಅಧಿಕಾರ ಬಂದದಕ್ಕೆ ನಿಮ್ಗೆಲ್ಲ ನಾನು ಮೊದಲು ಹೇಳಿದಲ್ಲ ಟ್ರಾನ್ಸ್ಫರ್ ಬರೋಣ ಕೊಟ್ಟು ಎಲ್ಲ ಅವಕಾಶ ಸಿಕ್ತು. ಹಂಗೆ ಇವತ್ತು ದೇಶದಲ್ಲಿ ಇವತ್ತು ಬದಲಾವಣೆ ಮಾಡಬೇಕು ಅಂತ ಹೇಳಿ ಇನ್ನೊಂದು ನಾವು ಗೃಹಲಕ್ಷ್ಮಿ ಮಾಡಿದೀವಿ. ಈಗ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಹಾಲಕ್ಷ್ಮಿ ಯೋಜನೆ ಅಂತ ಹೊಸದಾಗೆ ನಿಮ್ಗೆಲ್ಲ ಪ್ರಣಾಳಿಕೆ ಕೊಟ್ಟಿದ್ದಾರೆ. ಮಹಾಲಕ್ಷ್ಮಿ ಯೋಜನೆ ಏನಂದ್ರೆ ನಾವು ಕೊಡ್ತಾ ಇರೋದು ವರ್ಷಕ್ಕೆ 26,000, ತಿಂಗಳಿಗೆ 2,000, ವರ್ಷಕ್ಕೆ 26,000. ಈಗ ಮಹಾಲಕ್ಷ್ಮಿ ಯೋಜನೆ ಏನಪ್ಪಾ ಅಂದ್ರೆ ವರ್ಷಕ್ಕೆ 1 ಲಕ್ಷ, ತಿಂಗಳಿಗೆ 8,000. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ತರಬೇಕು ನೀವು. 1 ಲಕ್ಷ. ಆಮೇಲೆ ಆರೋಗ್ಯ 25 ಲಕ್ಷ ರೂಪಾಯಿವರೆಗೂ ಫ್ರೀ. ಯಾರು ಕರೆಂಟ್ ಇದಕ್ಕೆ ಔಷಧಿ ಕೊಡೋದಿಲ್ಲ. ಎಲ್ಲರಿಗೂ ಇನ್ಸೂರೆನ್ಸ್ ಕೊಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಾರ್ಟಿ ಇವತ್ತು ಮಾಡ್ತಾ ಇದೆ. ಅದಕ್ಕೆ ನೀವೆಲ್ಲ ಸೇರಿ ಸಹಕಾರ ಮಾಡಬೇಕು. ಎಲ್ಲ ನೀವು ಇನ್ನ ಅನೇಕ ಮನೆಗಳ ಕರೆಂಟ್ ಎಲ್ಲ ಅದೆಲ್ಲ ಈ ಬೇರೆ ಸ್ಕೀಮ್ಗಳೆಲ್ಲ ಮಾಡ್ತೀರಿ. ನಾವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಪಂಪ್ ಸೆಟ್ಗೆ ಬೇರೆ ಬೇರೆ ರೀತಿಯಲ್ಲಿ ಇನ್ನ ಹೆಚ್ಚಿಗೆ ಯಾವ್ದಾದ್ರು ಯೋಜನೆಗಳೆಲ್ಲ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಬ್ರು ಕೂಡ ಸರ್ವೆ ಮಾಡ್ತೀವಿ. ಏನೇನು ಆಗ್ಬೇಕು ಪ್ರತಿ ವರ್ಷನೂ ಕೂಡ ಒಂದೊಂದು ಹೊಸ ಯೋಜನೆಗಳನ್ನ ತಯಾರು ಮಾಡ್ತಾ ಇದ್ದೀವಿ. ತಾವು ಬಿಸಿಲಿನಲ್ಲಿ ಬಂದಿದ್ದೀರಿ. ನೀವು ನಿಮ್ಮ ಜೊತೆಗೆ ಬೇರೆ ಇರೋರ ಕಡೆ ಮಂತ್ರಿ ಮಾಡಿ ಹೊರಗಡೆ ಇರೋ ವೋಟರ್ಸ್ನೆಲ್ಲ ಕರ್ಸಿಸಿ ತಾವು ದಯವಿಟ್ಟು ನನಗೆ ಇನ್ನೂ ಹೆಚ್ಚಿಗೆ ಶಕ್ತಿ ಕೊಡಬೇಕು. ಆಯ್ತಾ? ನಾನು ಅಪೋಸಿಷನ್ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋ ಪ್ರಶ್ನೆ ಇಲ್ಲ. ನಾನುಂಟು, ನೀವುಂಟು, ನಾವುಂಟು. ಎಲೆಕ್ಷನ್ ಟೈಮ್ಗೆ ಕುಮಾರಸ್ವಾಮಿ ಬರ್ತಾರೆ, ದೇವೇಗೌಡರು ಬರ್ತಾರೆ. ಪಾಪ ಈಗ ಮೇಕೆದಾಟು ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದ್ ಕಡೆ ಹಳಿ ಇಲ್ಲಿ ನಿಲ್ಸವ್ರೆ. ದಳದಲ್ಲಿ ಇವತ್ತು ಹಳಿ ನಿಲ್ಸೋದ್ ಬಿಟ್ಬಿಟ್ಟು ಹಳಿನ ಈಗ ಬಿಜೆಪಿ ನಿಲ್ಸವ್ರೆ. ನಾನು ಹಿಂದೆ ಹೇಳಿದ್ದೆ, ಒಂದು ಎಲೆಕ್ಷನ್ ಬಂದಾಗ ನಾನು ಒಂದು ಮಾತು ಹೇಳಿದ್ದೆ. ನನಗೆ ಯಾರೋ ನಮ್ಮ ಚನ್ನಪಟ್ಟಣ ದುರ್ಗ ಒಂದು ವಾಟ್ಸ್ಆಪ್ ಕಳಿಸಿದ್ದ. ಅಣ್ಣ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆರೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದ. ಹಂಗೆ
ಅಧಿಕಾರ ಇದ್ದದಕ್ಕೆ ಈ ಕೈ ಅಧಿಕಾರ ಇದ್ದದಕ್ಕೆ ಈ ಕೈ ಅಧಿಕಾರ ಇದ್ದದಕ್ಕೆ 5 ಗ್ಯಾರಂಟಿಗಳನ್ನ 5 ಬೆರಳು ಸೇರಿ ಈ ಕೈ ಮುಷ್ಟಿ ಆಯ್ತು. 5 ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು. ಈ ಕೈ ಗಟ್ಟಿ ಆದ್ರಿಂದ ನಿಮ್ಗೆಲ್ಲ ಅನುಕೂಲ ಆಯ್ತು. ನಿಮ್ಮ ಮನೆ ಬೆಳತ್ತು, ಸಮೃದ್ಧಿ ಆಯ್ತು. ಎಲ್ಲ ಆರ್ಥಿಕವಾಗಿ ಬೆಳೆದ್ರಿ. ತಿಂಗಳಿಗೆ ಸರಾಸರಿ 5,000 ರೂಪಾಯಿ ಒಂದೊಂದು ರೀತಿಯಲ್ಲಿ ಅಕ್ಕಿ, ಕರೆಂಟು, 2,000 ರೂಪಾಯಿ, ಬಸ್ ಚಾರ್ಜು ಎಲ್ಲ ಸೇರಿ ಒಂದು 5,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಬರಂಗಾಯ್ತು. ಇಂಥದ್ದು ಒಂದೇನಾರು ದೊಡ್ಡವ್ರು ಮಾಡಿದ್ರೆ ಬಿಜೆಪಿ ಮಾಡಿದ್ರೆ ಏನು ಮಾಡಲಿಲ್ಲ. ನೀವು ಹೇಳ್ಬೇಕು, ತಾಯಂದಿರು ಎಲ್ಲ ಹೇಳ್ಬೇಕು ನೋಡಿ, ಎಲ್ಲರೂ ಹೇಳ್ಬೇಕು, ಎಲ್ಲರೂ ಕೇಳಬೇಕು. ದಯವಿಟ್ಟು ತಾವು DK ಸುರೇಶ್ ಅವರಿಗೆ ಆಶೀರ್ವಾದ ಮಾಡಬೇಕು. ನನಗಿನ್ನ ಜಾಸ್ತಿ ಓಟನ್ನು ನೀವು ಕೊಡಿಸಬೇಕು. ಓಟನ್ನು ಕೊಟ್ಟು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮನ್ನು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಎಲ್ಲ ನನ್ನ ಮುಖಂಡಗಳಿಗೆ, ಕಾರ್ಯಕರ್ತರಿಗೆ ವಂದಿಸಿ, ಎಲ್ಲ ನನ್ನ ತಾಯಂದಿರ ಎಲ್ಲ ಪಾಲುಗಳಿಗೆ ನನ್ನ ನಮಸ್ಕಾರ ಹೇಳಿ ನಾನು ಮುಂದಕ್ಕೆ ದೊಡ್ಡಹಳ್ಳಿಗೆ ಹೋಗಿ, ಕೋಡಹಳ್ಳಿಗೆ ಹೋಗಿ, ಹೊಸದುರ್ಗ ಹೋಗಿ, ಕನಕಪುರಕ್ಕೆ ಹೋಗಬೇಕು. 5 ಗಂಟೆ ಒಳಗೆ ನನ್ನ ಸಭೆ ಮುಗಿಬೇಕು. ತಾವೆಲ್ಲ ಕ್ಷಮಿಸಬೇಕು. ಆಮೇಲೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.